ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ನವರಾತ್ರಿಯ 5ನೇ ದಿನ ದುರ್ಗಾ ಮಾತೆಯ ಮತ್ತೊಂದು ರೂಪವಾದಂತಹ ಸ್ಕಂದ ಮಾತಾ ದೇವಿಯ ಆರಾಧನೆ ಬಗ್ಗೆ ತಿಳಿಯಲಿದ್ದೇವೆ. ಹಾಗೂ ಈ ದಿನ ಮಾಡುವಂತಹ ವಿಶೇಷ ಪರಿಹಾರದಿಂದ ನಿಮ್ಮ ಜೀವನದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ಸುಲಭವಾಗಿರ್ತಕ್ಕಂತಹ ಈ 2 ಪರಿಹಾರಗಳನ್ನು ಮಾಡುವುದರ ಜೊತೆಗೆ ಸ್ನಾನದ ನೀರಿಗೆ ತಪ್ಪದೆ ಈ ಒಂದು ಪದಾರ್ಥವನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನವಗ್ರಹ ದೋಷದಿಂದ ಮುಕ್ತಿಯ ಜೊತೆಗೆ ವಿಶೇಷವಾದಂತಹ ಫಲವನ್ನು ಪಡೆಯಬಹುದಾಗಿದೆ. ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ನವರಾತ್ರಿಯು ಪಂಚಮಿಯ ದಿನ ದುರ್ಗಿಯ 5ನೇ ರೂಪವಾದಂತಹ ಸ್ಕಂದ ಮಾತಾ ದೇವಿಯನ್ನು ಆರಾಧಿಸುವಂತಹ ಅದ್ಭುತವಾದಂತಹ ದಿನ. ಈ ದಿನ ಕಾರ್ತಿಕೇಯನ ತಾಯಿಯಾದ ಈ ದೇವಿಯು ಕರುಣೆ, ಮಾತೃತ್ವದ ಸಂಕೇತ. ಅವರ ಕೃಪೆಯಿಂದ ಭಕ್ತರ ಮನೆಗಳಲ್ಲಿ ಮತ್ತು ಮಂದಿರದಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಸಂತಾನ ಭಾಗ್ಯವಿಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ದೇವಿಯ ಆರಾಧನೆಯಿಂದ. ಪಂಚಮಿ ತಿಥಿಯ ಅಧಿದೇವತೆಯಾಗಿರ್ತಕ್ಕಂತಹ ಸ್ಕಂದ ಮಾತಾ ದೇವಿಯ ಆರಾಧನೆಯಿಂದ ಸಂತಾನ ಲಾಭ ಹಾಗೂ ಸಂಪತ್ತಿನ ಲಾಭವೂ ಕೂಡ ಸೃಷ್ಟಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಜೀವನದಲ್ಲಿ ಆನಂದದಾಯಕವಾದಂತಹ ಜೀವನ, ಸಂತೋಷವನ್ನು ಜೀವನದಲ್ಲಿ ನೀವು ಕಾಣಬೇಕು ಎಂದರೆ ಈ ದಿನ ತಪ್ಪದೇ ಸ್ಕಂದ ಮಾತಾ ದೇವಿಯ ಆರಾಧನೆಯಿಂದ ಸಕಲವೂ ಪ್ರಾಪ್ತಿಯಾಗುತ್ತದೆ. ಹಾಗೂ ಈ ದಿನ ದೇವಿಯನ್ನು ಯಾವ ಬಣ್ಣದಿಂದ ಆರಾಧಿಸಬೇಕು ಎಂಬುದಾದರೆ ಹಸಿರು ಬಣ್ಣ ಹಾಗೂ ಗುಲಾಬಿ ಹೂವುಗಳನ್ನು ಬಳಸಿ ಅಥವಾ ಹಳದಿ ಸೇವಂತಿಗೆಗಳನ್ನು ಬಳಸಿ ಕೂಡ ಪೂಜಿಸಬಹುದು. ಪ್ರಸಾದಕ್ಕಾಗಿ ಬಾಳೆಹಣ್ಣುಗಳನ್ನು ಅರ್ಪಿಸಿ ರಸಾಯನ ಮಾಡಿ ಅದನ್ನು ನೈವೇದ್ಯವಾಗಿ ಪ್ರಸಾದವಾಗಿ ಬಳಸಬಹುದಾಗಿದೆ. ಹಾಗೂ ಬಾಳೆಹಣ್ಣಿನಿಂದ ಮಾಡಿರ್ತಕ್ಕಂತಹ ಸಿಹಿ ಪದಾರ್ಥಗಳನ್ನು ಈ ದಿನ ಪ್ರಸಾದವಾಗಿ ಬಳಸಬಹುದು. ಹಾಗೂ ವಿಶೇಷವಾಗಿ ಈ ದಿನ 5 ಹೆಣ್ಣು ಮಕ್ಕಳಿಗೆ ಬಾಳೆಹಣ್ಣುಗಳನ್ನು ಪ್ರಸಾದವಾಗಿ ನೀಡುವುದು ಕೂಡ ಉತ್ತಮ ಫಲವನ್ನು ತರುತ್ತದೆ. ಈ ದೇವಿಯ ಆರಾಧನೆಯಿಂದ ಮನೆಗಳಲ್ಲಿ ಮಕ್ಕಳಿಗೆ ಬರಬಹುದಾದಂತಹ ಎಲ್ಲ ರೀತಿಯ ತೊಂದರೆಗಳನ್ನು ನಾಶಪಡಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಇನ್ನು ಈ ದೇವಿಯು ಬುಧ ಗ್ರಹದ ಅಧಿಪತಿಯಾಗಿದ್ದು ಚತುರತೆ, ಮಾತನಾಡುವಂತಹ ಕಲೆಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಬುಧ ಗ್ರಹದ ಅಶುಭ ಪರಿಣಾಮಗಳನ್ನು ಕಡಿಮೆ ಮಾಡಲು ಸ್ಕಂದ ಮಾತೆಯ ದೇವಿಯನ್ನು ಆರಾಧನೆ ಮಾಡುವುದರಿಂದ ನೀವು ಎಲ್ಲ ರೀತಿಯಾದಂತಹ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಹಾಗೂ ಧನ ಆಗಮನವನ್ನು ಕಾಣಬಹುದಾಗಿದೆ. ಮಕ್ಕಳ ಆಯಸ್ಸು, ಆರೋಗ್ಯಕ್ಕಾಗಿ ಈ ದೇವಿಯನ್ನು ಈ ದಿನ ಆರಾಧನೆ ಮಾಡಲಾಗುತ್ತದೆ. ಹಾಗೂ ಈ ದಿನ ಸುಬ್ರಹ್ಮಣ್ಯನ ಆಶೀರ್ವಾದ ಲಭಿಸಬೇಕು ಎಂದರೆ ಈ ದಿನ ವಿಶೇಷವಾಗಿ ಸ್ಕಂದ ಮಾತಾ ದೇವಿಯನ್ನು ಆರಾಧಿಸುವುದು ಉತ್ತಮವಾಗಿರುತ್ತದೆ. ಹಾಗೂ ಈ ದಿನ ಹಸಿರು ಬಣ್ಣಕ್ಕೆ ಸಂಬಂಧಪಟ್ಟಿರುವುದರಿಂದ ಹಸಿರು ತರಕಾರಿಗಳನ್ನು ದಾನವಾಗಿ ನೀಡುವುದರಿಂದ ಅದರಲ್ಲೂ ಹೆಸರು ಕಾಳುಗಳನ್ನು ಪಕ್ಷಿಗಳಿಗೆ ಹಾಕಿ ಮತ್ತು ಈ ದಿನ ಸ್ಕಂದ ಮಾತಾ ದೇವಿಯ ಮಂತ್ರವನ್ನು 108 ಬಾರಿ ಅಥವಾ ಸಾಧ್ಯವಾದಷ್ಟು ಬಾರಿ 11, 21 ಈ ರೀತಿಯಾಗಿ ದೇವಿಯ ಮಂತ್ರವನ್ನು ಹೇಳುವುದರಿಂದಲೂ ಕೂಡ ಹಲವಾರು ರೀತಿಯಾದಂತಹ ಪ್ರಯೋಜನಗಳನ್ನು ಕಾಣಬಹುದಾಗಿದೆ. ಯಾ ದೇವಿ ಸರ್ವಭೂತೇಷು ಮಾಂ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ಎಂಬ ಈ ಒಂದು ಸ್ಕಂದ ಮಾತಾ ಸ್ತುತಿಯನ್ನು ನೀವು ಈ ದಿನ ಪಠಿಸಬಹುದು. ಹಾಗೂ ಓಂ ದೇವಿ ಸ್ಕಂದ ಮಾತೆಯೇ ನಮಃ ಎಂಬ ಈ ಒಂದು ಮಂತ್ರವನ್ನು 108 ಬಾರಿ ಹೇಳುವುದರಿಂದಲೂ ಕೂಡ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತಾ ಹೋಗುತ್ತದೆ. ಹಾಗೂ ಈ ಒಂದು ಮಂತ್ರದ ಜೊತೆಗೆ ಈ ದಿನ ವಿಶೇಷವಾಗಿ ಬುಧ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಬುಧನ ಮಂತ್ರವನ್ನು ಪಠಿಸುವುದರಿಂದಲೂ ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸಗಳು ಅಡೆತಡೆ ಇದ್ದಲ್ಲಿ ಅಥವಾ ನಿಧಾನಗತಿಯಿಂದ ಆ ಕೆಲಸಗಳು ನಡೀತಾ ಇದ್ದರೆ ಆ ಎಲ್ಲ ಕೆಲಸಗಳಲ್ಲಿ ಅತಿ ವೇಗವಾಗಿ ಶೀಘ್ರವಾಗಿ ಫಲಿಸಬೇಕು ಎಂದರೆ ನೀವು ಈ ದಿನ ತಪ್ಪದೇ ಬುಧ ಗ್ರಹದ ಮಂತ್ರವನ್ನು ಜಪಿಸುವುದರಿಂದ ಆ ಎಲ್ಲ ಲಾಭಗಳನ್ನು ನೀವು ಕಾಣಬಹುದಾಗಿದೆ. ಇನ್ನು ಈ ದಿನ ವಿಶೇಷವಾಗಿ ಯಾವ ಪರಿಹಾರ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಅದರಲ್ಲೂ ಕೆಲಸದ ವಿಚಾರದಲ್ಲಾಗಿರಬಹುದು ಅಥವಾ ನೀವು ಯಾವುದಾದರೂ ಮನೆ ಕಟ್ಟುತ್ತಾ ಇದ್ರೆ ಅಥವಾ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆ ನೀವು ಒದ್ದಾಡ್ತಾ ಇದ್ರೆ ಈ ಒಂದು ಪರಿಹಾರವನ್ನು ನೀವು ಸರಳವಾಗಿ ಮಾಡಬಹುದು. ಅಂದರೆ ಮೊದಲನೆಯ ಪರಿಹಾರ ಹಸಿರು ಬಣ್ಣದ ಪೆನ್ನನ್ನು ಬಳಸಿ ಈ ಒಂದು ಸ್ಕಂದ ದೇವಿಯ ಮಂತ್ರ ಅಂದರೆ ಓಂ ದೇವಿ ಸ್ಕಂದ ಮಾತೆಯೇ ನಮಃ ಎಂಬ ಒಂದು ಮಂತ್ರವನ್ನು 11 ಬಾರಿ ಅಥವಾ 108 ಬಾರಿ ಬರೆಯುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತಾ ಹೋಗುತ್ತದೆ. ಹಾಗೂ ಈ ದಿನ ಬೆಳಗ್ಗೆ ಸ್ನಾನ ಮಾಡುವಾಗ ಏಲಕ್ಕಿಯನ್ನು ಹಾಕಿ ಬಳಸಿ ಸ್ನಾನ ಮಾಡುವುದು ಕೂಡ ನಿಮ್ಮ ಜೀವನದಲ್ಲಿರತಕ್ಕಂತಹ ನವಗ್ರಹ ದೋಷಗಳು ಕಡಿಮೆಯಾಗಿ ಮಾತೆಯ ಆಶೀರ್ವಾದದಿಂದ ನಿಂತ ಕೆಲಸಗಳಲ್ಲೂ ಅಡೆತಡೆ ಉಂಟಾಗ್ತಾ ಇದ್ರೆ ಆ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ನಿಮ್ಮದಾಗುತ್ತದೆ. ಹಾಗೂ ಈ ದಿನ ವಿಶೇಷವಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತುಳಸಿ ಎಲೆಯನ್ನು ತಿನ್ನುವುದರಿಂದ ನಿಮ್ಮ ಜೀವನದಲ್ಲಿರತಕ್ಕಂಥ ನೆಗೆಟಿವಿಟಿ ದೂರ ಆಗ್ತಾ ಹೋಗುತ್ತದೆ. ಹಾಗೂ ಚಿಂತನೆಗಳು, ಸ್ಟ್ರೆಸ್ಸು, ಖಿನ್ನತೆಯಿಂದ ಒದ್ದಾಡ್ತಾ ಇದ್ರೆ ಆ ಎಲ್ಲ ಸಮಸ್ಯೆಗಳು ದೂರವಾಗುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಈ ದಿನ ತಪ್ಪದೆ ತುಳಸಿ ಪೂಜೆಯನ್ನು ಮಾಡಿ ಅದರ ಮೂಲಕ ಒಂದು ಎಲೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆ ತಿನ್ನುವುದು ಕೂಡ ಅಗಾಧವಾದಂತಹ ಪರಿಣಾಮಕಾರಿಯಾದಂತಹ ರಿಸಲ್ಟ್ ಅನ್ನು ಕೂಡ ಕೊಡುತ್ತದೆ.
ಹಾಗೂ ಈ ದಿನ ಮತ್ತೊಂದು ಪರಿಹಾರದ ಬಗ್ಗೆ ಹೇಳುವುದಾದರೆ ವಿಶೇಷವಾಗಿ ಹೆಸರು ಕಾಳುಗಳನ್ನು ವಿಶೇಷವಾಗಿ ನೆನೆಸಿದ ಹೆಸರು ಕಾಳನ್ನು 5 ಜನ ಮಕ್ಕಳಿಗೆ ನೆನೆಸಿ ಕೊಡುವುದರಿಂದಲೂ ಕೂಡ ವಿಶೇಷವಾದಂತಹ ಫಲವನ್ನು ನೀವು ಕಾಣಬಹುದಾಗಿದೆ. ಈ ರೀತಿಯಾಗಿ ಇವತ್ತಿನ ದಿನ ಸರಳವಾಗಿ ನಾವು ನವರಾತ್ರಿಯ 5ನೆಯ ದಿನ ಸ್ಕಂದ ಮಾತೆಯನ್ನು ಯಾವ ರೀತಿಯಾಗಿ ಪೂಜಿಸುವುದರಿಂದ ನಾವು ವಿಶೇಷ ಲಾಭವನ್ನು ಕಾಣಬಹುದು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದ್ದೇವೆ. ಈ ರೀತಿಯಾದಂತಹ ಇನ್ನು ಹಲವಾರು ವಿಡಿಯೋಗಳಿಗಾಗಿ ಅಥವಾ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.